ನಮಸ್ಕಾರ KKF ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ನಾರ್ತ್ ಕರ್ನಾಟಕ ರೈಡ್ ನ ಕೊನೆ ದಿನ ಅಂತ ಅನ್ಕೊಂತೀನಿ. ಸೊ ಇನ್ನ 3 ಜಿಲ್ಲೆ ಬಾಕಿ ಇದೆ. ಅದೇ ನಾನು ಶೂಟಿಂಗ್ ಇತ್ತಲ್ಲ, ಹಂಗಾಗಿ ಫಸ್ಟ್ ಶೂಟಿಂಗ್ ಕೆಲಸ ಅದೆಲ್ಲ ಮುಗಿಸ್ಕೊಂಡ್ಬಂದು ಗಾಡಿನ ಇಲ್ಲೇ ಇಟ್ಟಿದ್ದೆ, ಕಲಬುರ್ಗಿನಲ್ಲೇ ಇಟ್ಟಿದ್ದೆ. ಈಗ ಮತ್ತೆ ನನ್ನ ಪಯಣ ಇಲ್ಲಿಂದ ಶುರು ಆಗ್ತಿದೆ. ಈ ಕಡೆ ಬನ್ನಿ ಒಂದ್ಸಲ. ಟ್ರಾವೆಲಿಂಗ್ K32 ಅಂತ ಇವ್ರದ್ದು ಮೋಟೋ ಬ್ಲಾಗು, ಮತ್ತು ಇವರು ಕಲಬುರ್ಗಿ ಮೀಮ್ಸ್ ಅಂತ ಇನ್ಸ್ಟಾಗ್ರಾಮಲ್ಲಿ ಒಂದ್ಸಲ ಚೆಕ್ ಮಾಡಿ ಆಯಿತಾ. ಸೊ ಬಲ್ಲಮ್ರ ಬಾಯ್. ಆವಾಗ ಬರ್ತಾ ಇರ್ತೀನಿ ಕಲಬುರ್ಗಿ ಬಂದಾಗೆಲ್ಲ. ತುಂಬ ಥ್ಯಾಂಕ್ ಯು. ಬಲ್ಲ ಬಾಯ್ ಬಾಯ್ ಬಾಯ್. ಹಾಂ ಈಗ ಹೋದ್ಮೇಲೆ ಫೋನ್ ಹಚ್ತೀನಿ. ಬಾಯ್ 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 ಬಾಯ್. ಥ್ಯಾಂಕ್ಸ್ ಫಾರ್ ಕಡಕ್ ರೊಟ್ಟಿ. ಓಕೆ, ಸುಮ್ಮನೆ ಹೇಳೋದಲ್ಲ, ಮಾತ್ರ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿ. ಇವರು ಟ್ರಾವೆಲಿಂಗ್ K32 ಅನ್ನೋರು ಇದ್ದಾರಲ್ಲ, ಮಲ್ಲು ಅಂತೇಳಿ ಅವ್ರ ಹೆಸರು. ಅವ್ರು ತುಂಬ ದಿನದಿಂದ ಕಾಂಟ್ಯಾಕ್ಟಲ್ಲಿದ್ದರು, ಅಂದರೆ ಬೈ ಇನ್ಸ್ಟಾಗ್ರಾಮಲ್ಲಿ. ಯಾಕಂದ್ರೆ ನಾನು ಮೋಟೋ ಬ್ಲಾಗ್ ಮಾಡೋದು, ಅವರು ಮೋಟೋ ಬ್ಲಾಗ್ ಮಾಡೋದಲ್ಲ, ಹಾಗಾಗಿ. ಆಮೇಲೆ ನಾನು ಹೇಳಿದ್ದೆ ನಾರ್ತ್ ಟ್ರಿಪ್ ಮಾಡ್ತೀನಿ, ಆವಾಗ ಪಕ್ಕ ಒಂದು ಸಲ ಬಂದೇ ಬರ್ತೀನಿ ಬ್ರೋ ಅಂತ. ಸೊ ಹಾಗೆ ಈ ಸಲ ನಾರ್ತ್ ರೈಡ್ ಮಾಡಬೇಕಾದ್ರೆ ಎಲ್ಲರಿಗೂ ಸಿಕ್ಕಿ ಆದಮೇಲೆ ಈಗ ನನ್ನ ಪಯಣನ ಮತ್ತೆ ಬೆಳೆಸ್ತಾ ಇದ್ದೀನಿ. ಸೊ ನೋಡೋಣ. ಆದರೆ ಇವತ್ತು 3 ಡಿಸ್ಟ್ರಿಕ್ಸ್ನ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. 3 ಜಿಲ್ಲೆಗಳಿಗೂ ಹೋಗ್ಬಿಡೋಣ ಅಂತ. ಇನ್ನು ರಿಮೈನಿಂಗ್ ನನ್ನ ಈ ನಾರ್ತ್ ಕರ್ನಾಟಕ ರೈಡಲ್ಲಿ ಉಳಿದಿರೋದೆ ಯಾದಗಿರಿ, ರಾಯಚೂರು ಮತ್ತು ಬಳ್ಳಾರಿ 3 ಇದೆ. ಸೊ ಆದಷ್ಟು ಬೇಗ, ಅಂದರೆ ಯಾಕಂದರೆ ಈಗ ಮತ್ತೆ ಎಡಿಟಿಂಗೆಲ್ಲ ಟೈಮ್ ಹಿಡಿಯುತ್ತಲ್ಲ, ಸೊ ಹಂಗಾಗಿ ಹೋಗೋಣ ಅಂತ ಪ್ಲ್ಯಾನು. ನೋಡೋಣ, ಪುಷ್ ಏನಿಲ್ಲ, ಎಷ್ಟಾಗುತ್ತೋ ಅಷ್ಟು. ನೋಡಿ, ಕಲಬುರ್ಗಿ ಸಿಟಿ ಇವಾಗ ಆರಾಮಾಗಿ ಖಾಲಿ ಇದೆ. ನಾನು ಕಲಬುರ್ಗಿ ಅಂತಂದರೆ ನಮಗೆ ಯೂಶ್ವಲಿ ಅಲ್ಲಿದ್ದವ್ರಿಗೆ ಗೊತ್ತಿರಲ್ಲ ಅಲ್ಲ, ಇಲ್ಲಿ ಬಂದು ನೋಡಿದ್ಮೇಲೆ ಗೊತ್ತಾಯಿತು ಭಾರಿ ಇದೆ. ಟೈಮು 6:52. ಇನ್ನೇನು ಸೂರ್ಯ ಉದಯ ಆಗ್ತಾ ಇದ್ದಾನೆ. ಎಂಥ ಅದ್ಭುತವಾದ ಒಂದು ಸನ್ರೈಸ್ ಕಾಣಿಸ್ತಾ ಇದೆ ಗೊತ್ತಾ. ಬೆಳಗ್ಗೆ ಯಪ್ಪ, ಈಗಲೇ ಇಷ್ಟೊಂದು ಪ್ರಕಾಶಮಾನವಾಗಿ ಹೊಳಿತೈತೆ. ಇನ್ನು ಮಧ್ಯಾಹ್ನ ಆಗ್ತಿದ್ದಂಗೆ ಹೆಂಗೆ ಹೊಡಿಬೇಡ ಹೇಳಿ ಬಿಸಿಲಿನ ಬೇಗೆ. ಕಲಬುರ್ಗಿಯಿಂದ ಯಾದಗಿರಿಗೆ ಹೋಗೋ ರೋಡ್ ಇದೆಯಲ್ಲ, ಅದರಂಥ ವರ್ಸ್ಟ್ ರೋಡ್ ಇನ್ನೊಂದಿಲ್ಲ ಅಂತ ನನಗನ್ಸುತ್ತೆ. ಯಾಕೆ ಅಂತಂದರೆ ಸೇಫ್ಟಿ ಇಲ್ಲ. ನೋಡಿ, ಇಲ್ಲಿ ರೋಡಲ್ಲಿ ಆವಾಗ ನೋಡಿ ಈ ಥರ ಲೈನ್ ಆಗಿಬಿಟ್ಟಿದೆ ನೋಡಿ ಇಲ್ಲಿ. ಹೋಗೋಗ್ರು ತಲೆ ಕೆಡಿಸ್ತಾವ್ ಸುಮ್ಮನೆ ಅಷ್ಟೊತ್ತಿಂದ. ರೋಡೇ ಕಾಣಿಸ್ತಾ ಇಲ್ಲ. ಎಲ್ಲ ಬಿಳಿ ಕಲ್ದು ಕ್ವಾರಿಗಳು. ಸೊ ಹಂಗಂಗೆ ಎಲ್ಲ ಕಡ್ದು ಹಾಕಿದ್ದಾರೆ ಇಲ್ಲಿ. ಚಪ್ಪಟಿ ಕಲ್ಲು ನೋಡಿ ಈ ಥರದ್ದು. ಓಕೆ ಸೊ ಟ್ರೈನ್ ಹೋಗ್ತಿದೆ. ಎಲ್ಲಿ ಟ್ರೈನು ಅಂತ ಗೊತ್ತಿಲ್ಲ. ಮೇ ಬಿ ಸೊಲ್ಲಾಪುರದ್ದು ಇರ್ಬೋದಾ? ಇಲ್ಲ, ಸೊಲ್ಲಾಪುರದ್ದು ಹಿಂಗೆ ಬರುತ್ತೆ. ನಾನಾ ಬೆಂಗಳೂರು. ಹಾಂ, ಅಭ್ಯಾಸ ಆಗಿದೆ. ಇಲ್ಲ ಡೈಲಿ ಅಲ್ಲ, ಸುಮ್ಮನೆ ಒಂದು ಟೂರಿಗೆ ಬಂದಿರೋದಷ್ಟೇ. ಉತ್ತರ ಕರ್ನಾಟಕ ಎಲ್ಲ ನೋಡ್ಕೊಂಡು ಹೋಗೋಕ್ಕೆ. ನೀವು ಯಾವರು? ಎಲ್ಲೋ? ಕಲಬುರ್ಗಿ. ಗುಲ್ಬರ್ಗದಿಂದ ಬಂದೆ. ಅಲ್ಲಿ ಫ್ರೆಂಡ್ ಮನೇಲಿದ್ದೆ. ಹಾಂ, ವಾಪಸ್ಸು ಹೋಯ್ತಾ ಇರೋದು. ನಮ್ಮ ರೈಡ್ನ 11ನೇ ಜಿಲ್ಲೆ ಉತ್ತರ ಕರ್ನಾಟಕದ್ದು ಯಾದಗಿರಿಗೆ ಬಂದು ತಲುಪಿದ್ದೀನಿ. ಟೈಮ್ ಎಕ್ಸಾಕ್ಟಾಗಿ 8 ಗಂಟೆ ಆಗಿದೆ. ಸೊ ಯಾದಗಿರಿನಲ್ಲಿ ನಾನು ಸೆಲೆಕ್ಟ್ ಮಾಡಿರೋ ಲೊಕೇಶನ್ ಯಾವುದು ಅಂತಂದರೆ ಮೈಲಾಪುರ. ನೀವು ಹೆಂಗಿದ್ರು ಮೈಲಾರಿ ಫಿಲಮಲ್ಲಿ ಒಂದು ಹಾಡು ಕೇಳಿದ್ದೀರಾ ಅಲ್ವಾ, ಊರಿಂದ ಎದ್ದು ಬಂದ ಜೋಗಿನ ಅಲ್ಲಾರಿ. ಸೊ ಆ ಊರಿಗೆ ಈಗ ನಾನು ಹೋಗ್ತಾ ಇದ್ದೀನಿ. ಸೀದಾ ಹೋದರೆ ಯಾದಗಿರಿ ಸಿಟಿ. ಬಟ್ ನಮ್ಗೆ ಇಲ್ಲಿ ಮ್ಯಾಪ್ ತೋರಿಸ್ತಿರೋ ಪ್ರಕಾರ ಇಲ್ಲೇ ಲೆಫ್ಟ್ ತಗೋ ಮುಂದಕ್ಕೆ ಅಂತ ಹೇಳ್ತಾ ಇದೆ. ನೋಡಿ, ಯಾದಗಿರಿ ಸಿಟಿನೂ ಅಷ್ಟೇ ಕ್ಲೀನಾಗಿ ಚೆನ್ನಾಗಿದೆ ಈ ರೋಡಲ್ಲಿ. ಯಾದಗಿರಿನಲ್ಲಿ ಮೇಲ್ಗಡೆ ಒಂದು ಕೋಟೆ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿದೆ. ಒಂದು ಸಲ ಬರಬೇಕು, ಬಟ್ ಈ ಟೈಮಲ್ಲಿ ಆಗಲ್ಲ. ಇಲ್ಲಿ ತೋರಿಸ್ತೀನಿ ಎಲ್ಲಿ ಅಂತ.
ನೋಡಿ ಇಲ್ಲಿದೆ ನೋಡಿ ಕೋಟೆ, ಯಾದಗಿರಿ ಕೋಟೆ. ಯಾದಗಿರಿನಲ್ಲಿ ಈ ಹತ್ತಿ ಫ್ಯಾಕ್ಟ್ರಿ ಜಾಸ್ತಿ ಅನಿಸುತ್ತೆ. ಸೊ ಎಲ್ಲ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ದೀನಿ, ರೋಡಲ್ಲೆಲ್ಲ ಈ ಸೈಡಲ್ಲಿ ನೋಡಿ ಹತ್ತಿಗಳೇ ತುಂಬಿದೆ. ಅಂದರೆ ಈ ಫ್ಯಾಕ್ಟ್ರಿಗಳು ಹತ್ರ ಎಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲ ಸೇಮ್. ಮೈಲಾರ ಲಿಂಗೇಶ್ವರ ದೇವಸ್ಥಾನ ಬಂದ್ಬಿಟ್ಟು ನೋಡಿ, ಅದು ಹೈವೇಯಿಂದ ಲೆಫ್ಟ್ ತಗೊಬೇಕು. ಒಂದು 2 ಕಿಲೋಮೀಟ್ರ್ ಇದೆ ಆಯಿತಾ. ದೇವಸ್ಥಾನ ಯಾವ ಕಡೆ ಅಣ್ಣ? ದೇವಸ್ಥಾನ ನೋಡಿ ಇದೆ ಮೈಲಾರ ಲಿಂಗೇಶ್ವರ ದೇವಸ್ಥಾನ. ಮನೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ. ಆ ಹಳ್ಳಿ ವೈಬಲ್ ಅದ್ಭುತವಾಗಿದೆ. ಓಕೆ, ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು ಆ್ಯಕ್ಚುಲಿ. ದೇವಸ್ಥಾನಕ್ಕೆ ಯಾವ ಕಡೆ ಅಣ್ಣ? ಓ ಇದೇ ದೇವಸ್ಥಾನಕ್ಕಾ? ಬೈಕ್ ಹೋಗುತ್ತಾ ಆಮೇಲೆ? ಯಾವ ಕಡೆ? ಹಾಂ, ಮೇಲೂರ್ಗೆ ಹೋಗುತ್ತಾ? ಹೌದಾ? ಓಕೆ, ಥ್ಯಾಂಕ್ ಯು ಅಣ್ಣ. ಬೀದಿನೂ ಒಂಥರ ಡಿಫ್ರೆಂಟ್ ಫೀಲ್ ಅನ್ನಿಸ್ತಾ ಇದೆ ನನಗೆ. ಅಕ್ಕ, ದೇವಸ್ಥಾನಕ್ಕೆ ಬೈಕಲ್ಲಿ ಹೆಂಗೆ ಹೋಗೋದು? ಹೋಗುತ್ತಾ? ಹಾಂ, ಮೇಲಕ್ಕೆ. ಓ, ಯಾವುದು ಕೆರೆ ಇದು? ಅದ್ಭುತವಾದ ಕೆರೆನೂ ಇದೆ. ಯಾವ್ದಣ್ಣ ಇದು ಕೆರೆ? ಹಾಂ, ಕೆರೆ ಹೆಸರು ಹೊನ್ನಕೆರೆ ಅಂತೇಳಿ. ಹೊನ್ನಕೆರೆ. ದೇವಸ್ಥಾನ ಮೇಲೆ ಮೈಲಾಪುರ ಲಿಂಗೇಶ್ವರ. ಮೈಲಾಪುರ ಮಲ್ಲಯ್ಯ ಲಿಂಗೇಶ್ವರ ಇವೆಲ್ಲ ಇದು ಮಾಡೋಕ್ಕೆ ನಾವು ಸುಮ್ಮನೆ ಹಂಗೆ ರೋಡ್ ಟ್ರಿಪ್ ಅಣ್ಣ, ರೈಡಿಗೆ ಬಂದಿರೋದು. ಸೊ ಇಲ್ಲಿವರೆಗೂ ಲಾಸ್ಟ್ ಅನಿಸುತ್ತೆ, ಮೇಲಕ್ಕೆ ಜಾಗ ಇಲ್ಲ. ಮತ್ತಿದೆಲ್ಲ ಇಲ್ಲಿ ಇಟ್ಟೋಗೋಣ ಅಂತಂದ್ರೂ ಹೆಂಗೆ ಹೋಗೋದು ಅಂತ ಗೊತ್ತಾಯ್ತಿಲ್ಲ. ಸೊ ಹಂಗಾಗಿ ಮೇಲೆ ಹತ್ಕೊಂಡು ಬಂದೆ. ನೋಡಿ ಇದೆ ಮೈಲಾರ ಲಿಂಗೇಶ್ವರ ದೇವಸ್ಥಾನ. ಬಟ್ ಯಾವ ಕಡೆ ಹತ್ತಬೇಕು? ಇನ್ನು ಮೇಲೆ ಅನಿಸುತ್ತೆ. ಅಣ್ಣ ದೇವಸ್ಥಾನ ಮೇಲೆ ಇಲ್ಲೇ ಬರ್ದೈತೆ, ಶ್ರೀ ಮೈಲಾರ ಲಿಂಗೇಶ್ವರ ದೇವಸ್ಥಾನ ಸುಕ್ಷೇತ್ರ ಮೈಲಾಪುರ ಅಂತ. ಓಕೆ, ಬನ್ನಿ ಅಣ್ಣ, ಇಲ್ಲಿಂದ ತೆಗೀರಿ ಅಣ್ಣ ಒಂದು. ಓಕೆ, ಸೊ ನಮ್ಮ ಮೈಲಾರ ಲಿಂಗೇಶ್ವರ ದೇವ್ರ ಹತ್ರನೂ ಕೇಳ್ಕೊಳ್ಳೋಣ. ನಮ್ಮ ಕರ್ನಾಟಕದಲ್ಲಿ ಈ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳು ಏನಿದೆಯೋ ಅವೆಲ್ಲವೂ ಕೂಡ ಬ್ಯಾನ್ ಆಗಲಿ ಅಂತ. ಬ್ರೋ ನೀವು ಹೇಳಿ, 4 ಜನಕ್ಕೆ ಯಾರಾದರೂ ಆಡ್ತಾಯಿದ್ರೆ. ಓಕೆ. ಓ ಇದೇ ದೇವಸ್ಥಾನನಾ? ಎಂಟ್ರಿ ಹಿಂಗೇನಾ? ಈಗ ದರ್ಶನ ಮಾಡೋಕ್ಕಿದೆ. ಓಹೋ, ಮಿಸ್ ಮಾಡ್ಕೊತ ಇದ್ದ ಅಂತ. ಒಂದು ನಿಮಿಷ ಸಮಾಧಾನ. लगेच जाऊ बरं, इथून दर्शन घेऊ ना. ಅಲ್ಲಿಂದ ಏನು ಬರಲೇಬೇಕಂತೇಳಿ ರೈಡರ್ ತೊಗೊಂಡಿದ್ದೆ. ನಾನು ಬೈಕಲ್ಲಿ ಬಂದಿದ್ದು. ನಾನು ರೈಡರ್, ಯೂಟ್ಯೂಬ್ ಚಾನಲ್ ಇದೆ. ಒಂದು ಕಾಸ್ ರೈಡ್ ಮಾಡ್ತಾ ಇದ್ದೀನಿ. ಅಂದರೆ ಈ ಫೋನ್ಗಳಲ್ಲೆಲ್ಲ ಜೂಜು ಆಡಿಸ್ತಾರೆ ಬೇಕಾ, ರಮ್ಮಿ, ಆನ್ಲೈನ್ ಅಡ್ವರ್ಟೈಸ್ಮೆಂಟು, ಅದು ಬ್ಯಾನ್ ಆಗಲಿ ಅಂತ. ಅದು ಎಸ್ಪೆಷಲಿ ನಿಮ್ಮ ಉತ್ತರ ಕರ್ನಾಟಕದಲ್ಲಿ. ಅಲ್ರಿ, ಸೆಲೆಬ್ರಿಟಿಗಳು ಓಪನ್ ಮಾಡಿದ್ದಲ್ಲ, ಅವ್ರೇನು ಬ್ಯಾನ್ ಮಾಡ್ತಾರೆ? ಅವರೇ ಅವ್ರು ದುಬಾಕುಗಳವರು, ಅವ್ರ ಜನರದ್ದು ಇದು ಅವಶ್ಯಕತೆ ಇಲ್ಲ. ಸೆಲೆಬ್ರಿಟೀಸ್ ಮಾಡ್ತಾರೆ ಯೂಟ್ಯೂಬ್ ಇದೆ, ಕಿತ್ತಡಿ ಕಿರಣ ಅಂತ ಶಿವನ ಹೋಗ್ತಾರೆ. ಟೋಟಲಿ 70 ವರ್ಷ ನೀವು ಸುಮಾರು ನಾನು ವಾಪಸ್ ಅಲ್ಲ, ನೀವು ಸ್ಪೆಷಲ್ ಬರೋದು ಇಲ್ಲಿನ ಏನು
ಕಾರ್ಯಕ್ರಮ ಈ ಸಲ ನಾನು ಬಂದಿರೋದು ಪ್ರಾಮುಖ್ಯತೆ ಉತ್ತರ ಕರ್ನಾಟಕ. ಈಗ 10 ಜಿಲ್ಲೆ ಆಯಿತು, ಇದು 11ನೇ ಜಿಲ್ಲೆ. ಅಲ್ಲ ನಿಮ್ದು ಈಗ ಕೆಲಸನೇ ಬೇರೆ. ನಾನು ಈಗ ಲಾ ಮುಗಿಸಿದ್ದೆ. 2 ತಿಂಗಳಲ್ಲಿ ಸುತ್ತಾಡಕ್ಕೆ ನಾನು ಉತ್ತರ ಕರ್ನಾಟಕ ಅಷ್ಟು ಫಾಲೋವರ್ಸ್ ಬೆಳಿಗ್ಗೆ ಸರ್ ಅಲ್ಲ ಸರ್ ಬೆಳಿಗ್ಗೆ ಅಷ್ಟು 1,10,000 ಜನ ಸಬ್ಸ್ಕ್ರೈಬ್. ಒಂಥರ ಜಿಲ್ಲೆ ಒಂದೊಂದು ಕಡೆ ಸಣ್ಣ ಟೀಮ್ ಆಯ್ತಾ ಅವೇರ್ನೆಸ್ ಮೂಡಿಸೋದು ಎಲ್ಲ ಎಲ್ಲ